ಕಲಬುರಗಿ ಪಾಲಿಕೆಯಲ್ಲಿ ಲೋಗೋ ವಾರ್ ನಡೀತಾ ಇದೆ. ಕಮಲಕ್ಕೆ ಕೈ ಹಾಕಿದೆ ಕಾಂಗ್ರೆಸ್. ಈಗ ದೋಸ್ತಿ ಸಂಕೇತವೋ ಅಥವಾ ಬಿಜೆಪಿ ಚಿಹ್ನೆಯೋ ಗೊತ್ತಿಲ್ಲ. ಕಲಬುರಗಿ ಪಾಲಿಕೆಯಲ್ಲಿ ಒಂದು ರೀತಿಯಾದಂತಹ ಲೋಗೋ ವಾರ್ ನಡೀತಾ ಇದೆ. ಕಮಲಕ್ಕೆ ಕೈ ಹಾಕಿದೆ ಕಾಂಗ್ರೆಸ್. ಈಗ ಇದರ ಸಂಕೇತ ಏನು? ದೋಸ್ತಿ ಸಂಕೇತವೋ ಅಥವಾ ಬಿಜೆಪಿ ಚಿಹ್ನೆಯೋ ಗೊತ್ತಿಲ್ಲ. ಪಾಲಿಕೆ ಲೋಗೋದಿಂದ ಕಮಲ ಔಟ್ ಆಗಿದೆ. ಈಗ ಅಭಿವೃದ್ಧಿ ಬಿಟ್ಟು ಚಿಹ್ನೆ ರಾಜಕೀಯಕ್ಕೆ ಇಳಿದ್ರೆ ಹಾಗಾದ್ರೆ ಮೇಯರ್ ವರ್ಷಾ ಜಾನೆ. ಕಮಲದ ಹೂ ಬಿಜೆಪಿ ಸಿಂಬಲ್ ಸಾರ್ವಜನಿಕ ಲೋಗೋದಲ್ಲಿ ಯಾಕೆ ಬೇಕು ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ದರ್ಗಾ ದೇವಸ್ಥಾನದ ಜೊತೆಗಿದ್ದಂತಹ ಸಮನ್ವಯದ ಸಂಕೇತಕ್ಕೆ ಬಿತ್ತು ಈಗ ಕತ್ರಿ. ಬಿಜೆಪಿ ಸದಸ್ಯರಿಲ್ಲದಂತಹ ಸಮಯ ನೋಡಿ ಕಾಂಗ್ರೆಸ್ ಸ್ಕೆಚ್ ಹಾಕಿ ಕೇಸರಿ ಪಡೆ ಕೆಂಡ ಮಾಡಲಾಗಿದೆ. ಈ ರೀತಿಯಾಗಿ ಮಾಡಿದ್ದಕ್ಕೆ ಇತಿಹಾಸವನ್ನು ಅಳಿಸಲು ಯಾರಪ್ಪನ ಆಸ್ತಿಯೂ ಅಲ್ಲ ಅಂತ ಹೇಳಿ ಬಿಜೆಪಿ ಸದಸ್ಯರೇನಿದ್ದಾರೆ ಕಿಡಿಕಾರ್ತಾ ಇದ್ದಾರೆ. ಲೋಗೋ ಬದಲಾವಣೆ ಪ್ರಸ್ತಾವನೆ ಈಗ ಸರ್ಕಾರದ ಅಂಗಳಕ್ಕೆ ಹೋಗಿದೆ. ಜನರ ಸಮಸ್ಯೆಗಿಂತ ಚಿಹ್ನೆ ಕಿತ್ತಾಟಕ್ಕೇನೆ ಈಗ ಜೋರಾಗ್ತಾ ಇದೆ. ಅದೇ ಬೇಕಾಗಿತ್ತ ಅಂತ ಪಾಲಿಕೆಗಳ ವಿಚಾರದಲ್ಲಿ ಗಮನಿಸ್ತಾ ಇರಬಹುದು. ಎರಡೂ ಲೋಗೋಗಳನ್ನು ನೀವು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಗಮನಿಸಿ, ಏನಿದೆ ಅದರಲ್ಲಿ ಏನೇನಿಲ್ಲ ಅಂತ ಹೇಳಿ. ಮಸೀದಿ ದೇವಸ್ಥಾನ ಇದರಲ್ಲೂ ಕೂಡ ಅದೇ ಇದೆ. ಸ್ವಲ್ಪ ಕಲರ್ ಚೇಂಜ್ ಮಾಡಿದರೆ ಕ್ಲಾರಿಟಿಯಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸ ಇದೆ. ಸ್ವಲ್ಪ ಕೆಳಭಾಗದಲ್ಲಿ ನಾವು ನೋಡೋದಾದರೆ ಅಲ್ಲಿ ಕಮಲದ ಚಿಹ್ನೆ ಇದೆ. ಅದು ಬಿಜೆಪಿಯ ಸಂಕೇತ ಅಂತ ಎಲ್ರಿಗೂ ಗೊತ್ತು. ಆದರೆ ಅದನ್ನು ಅದೇ ಉದ್ದೇಶಕ್ಕೆ ಇಟ್ಟಿದ್ರೋ ಗೊತ್ತಿಲ್ಲ. ಆದರೆ ಈಗಿರುವಂತಹ ಹೊಸ ಲೋಗೋದಲ್ಲಿ ಏನಾಗ್ತಾ ಇದೆ ಅದನ್ನು ತೆಗೆದಿದ್ದಾರೆ. ಒಂದು ನೀಲಿಯ ಒಂದು ಕಲರ್ನಲ್ಲಿ ಒಂದು ನೀರು ನೋಡ್ದಂಗೆ ಆಗುತ್ತೆ. ಅದನ್ನು ಆ ರೀತಿಯಾಗಿ ಈ ಲೋಗೋ ಇದೆ. ಈ ಲೋಗೋ ವಾರ್ ನಡೀತಾ ಇದೆ. ಈ ಲೋಗೋವನ್ನು ಯಾಕೆ ಚೇಂಜ್ ಮಾಡಿದ್ರಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಸಾರ್ವಜನಿಕರಿಗೆ ಉಪಯೋಗ ಆಗುವಂತಹ ಒಂದು ಸಂಸ್ಥೆ ಆಗಿರೋದ್ರಿಂದ ಅದರಲ್ಲಿ ಪಕ್ಷದ ಚಿಹ್ನೆ ಯಾಕೆ ಅಂತ ಹೇಳಿ ತೆಗೆದಿದ್ದೀವಿ. ಇನ್ನು ಇತಿಹಾಸವನ್ನು ಅಳಿಸೋಕೆ ಯಾರಿಗೂ ಶಕ್ತಿ ಇಲ್ಲ, ಅದು ಯಾರಪ್ಪನ ಆಸ್ತಿಯೂ ಕೂಡ ಅಲ್ಲ ಅಂತ ಬಿಜೆಪಿಯವರು ಮಾತನಾಡ್ತಾ ಇದ್ದಾರೆ. ನಿಮಗೇನಾದರೂ ಅಧಿಕಾರ ಇದೆ, ಯಾಕೆ ಚೇಂಜ್ ಮಾಡ್ತಾ ಇದ್ದೀರಾ? ಕಲಬುರಗಿ ಪಾಲಿಕೆಯಲ್ಲಿ ಆಗ್ತಾ ಇರುವಂತಹ ಲೋಗೋ ವಾರ್ ಇದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.